30-40, 30-50, 40-60 ಇಷ್ಟು ಡೈಮೆನ್ಷನ್ಸ್ ಅವೈಲೇಬಲ್ ಇದೆ. ಪರ್ ಸ್ಕ್ವೇರ್ ಫೀಟ್ ನಾವು ಕೇವಲ 3600 ರೂಪಾಯಿ ಕೊಡ್ತಾ ಇದೀವಿ. ಅದ್ರಲ್ಲೂ ಕೂಡ ಕಂಪ್ಲೀಟ್ ನೆಗೋಷಿಯಬಲ್ ಇರ್ತದೆ. ನಮ್ ಲೇಔಟ್ ಇಂದ ತುಂಬಾ ಹತ್ರದಲ್ಲೇ ಟ್ಯಾಲಿ ಏರ್ಪೋರ್ಟ್ ಅಂತಾನು ಕೂಡ ಇದೆ. ಮೊನ್ನೆ ನಮ್ಮ ಎಕ್ಸ್ ಮಿನಿಸ್ಟರ್ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಲಾಂಚ್ ಮಾಡ್ಕೊಟ್ಟಿದ್ದಾರೆ. ಇಂಡಿಯಾದ ಅತಿ ದೊಡ್ಡ 2ನೇ ಒಂದು ಕ್ರಿಕೆಟ್ ಸ್ಟೇಡಿಯಂ ಆಗಿರುತ್ತೆ. ಸುಮಾರು 80,000 ಸ್ಪೆಕ್ಟಾಟರ್ಸ್ ಕುತ್ಕೊಳ್ಳುವಂತಹ ಜಾಗ ಅದು ಸರ್. ಈ ರೋಡ್ ಬಂದು ಸುಮಾರು 80 ಫೀಟ್ ರೋಡ್ ಆಗಿರುತ್ತೆ. ಸೊ ಆನೇಕಲ್ ಟು ಹೊಸ ರೋಡ್ ಸರ್ ಕನೆಕ್ಟ್ ಆಗಿನೇ ನಮ್ ಲೇಔಟ್ ಅಟ್ಯಾಚ್ ಆಗೇ ಬಿಟ್ಟಿದೆ. ಇಲ್ಲಿ ಏನಾದ್ರು ನೀವು ಮನೆ ಕಟ್ಕೊಂಡು ಸ್ಟೇ ಆಗ್ತೀರಾ ಅಂತ ಅಂದ್ರೆ ಸ್ಟ್ಯಾಂಡರ್ಡ್ ಸ್ಕೂಲ್ಸ್ ಆಗಿರ್ಬೋದು, ಬಾಲ್ಡ್ವಿನ್ ಸ್ಕೂಲು, ಗುರುಕುಲ್ಲು, ಹಾಗೆ ಅಲಯನ್ಸ್ ಯೂನಿವರ್ಸಿಟಿ, ಜೊತೆಗೆ ಮಲ್ಟಿ ಸ್ಪೆಷಾಲಿಟಿ ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಇದೆ ಸರ್. ಇದು ಪಾರ್ಕ್. ಸೊ ನೀವು ನೋಡ್ತಿರ್ಬೋದು ಎಲೆಕ್ಟ್ರಿಸಿಟಿ, ಅದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಸೈಟ್ ಮಾರ್ಕಿಂಗ್ ಕೂಡ ಆಗಿದೆ, ಸೀವೇಜ್ ಸಿಸ್ಟಮ್, ಡ್ರೈನೇಜ್ ಸಿಸ್ಟಮ್, ಪ್ರತಿಯೊಂದು ಸೈಟ್ಗೂ ನಾವು ರ್ಯಾಂಪ್ ಕೂಡ ಹಾಕ್ಸ್ಕೊಟ್ಟಿದೀವಿ. 30 ಫೀಟ್ CC ರೋಡ್ ಕೂಡ ರೆಡಿ ಆಗೋಗಿದೆ. ಫ್ಯೂಚರ್ ಅಲ್ಲಂತೂ ಒಳ್ಳೆ ಪ್ರಾಫಿಟ್ ತಗೊಳ್ಬಹುದು ಸರ್. BMRDA ರೇರ 2 ಅಪ್ರೂವಲ್ ಆಗಿ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ ಕೂಡ ಈ ಖಾತೆ ಆಗಿದೆ. ಅಪ್ ಟು 80% ಲೋನ್ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಎಲ್ಲಾ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಅಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ಆರಾಮಾಗಿ ನೀವು ಲೋನ್ ಕೂಡ ಮಾಡಿಸ್ಕೊಂಡು ನಿಮ್ದೇ ಸ್ವಂತ ಸೈಟ್ ನ ಮಾಡ್ಕೋಬಹುದು. ಸ್ಟ್ರೀಟ್ ಲೈಟ್ಸ್ ಕೊಟ್ಟಿದ್ದೀವಿ ಸರ್. ಜೊತೆಗೆ 24/7 CCTV ಸರ್ವೆಲೆನ್ಸ್ ಇರುತ್ತೆ. ಜೊತೆಗೆ ಮ್ಯಾನ್ಯುಯಲ್ ಸೆಕ್ಯೂರಿಟಿ ಕೂಡ ಇರ್ತಾರೆ. ಹಾಗೆ ಎಂಟ್ರೆನ್ಸ್ ಗೆ ನಿಮ್ಗೆ ಗ್ರ್ಯಾಂಡ್ ಆರ್ಚ್ ಕೂಡ ಇದೆ, ಗೇಟ್ ಕೂಡ ಇದೆ. ಮೇನ್ ಮುಖ್ಯವಾಗಿ ಸೇಫ್ಟಿ ಅನ್ನ ಪ್ರೊವೈಡ್ ಮಾಡಿ. ಅಪ್ ಟು ಚಂದಾಪುರ್ ತನಕ ಮೆಟ್ರೋ ಕನೆಕ್ಟಿವಿಟಿ ಕೂಡ ಇಲ್ಲಿ ಬರ್ತಾ ಇದೆ. ಬೊಮ್ಸಂದ್ರ ಮೆಟ್ರೋ ಪಾಯಿಂಟ್ ಕೂಡ ನಮ್ ಲೇಔಟ್ ಇಂದ ತುಂಬಾ ಹತ್ರನೇ ಇದೆ ಸರ್. ನಮ್ ಕಂಪ್ನಿ ಕಡೆಯಿಂದಾನೇ ವಿಶೇಷವಾಗಿ ಕ್ಯಾಬ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಿರೋದ್ರಿಂದ ಆದಷ್ಟು ನಾವು ರಿಕ್ವೆಸ್ಟ್ ಮಾಡೋದು ನೀವು ನಿಮ್ ಫ್ಯಾಮಿಲಿ ಜೊತೆ ಬನ್ನಿ. ಫಸ್ಟ್ ಬಂದು ಯಾರೇ ಆಗ್ಲಿ ಲೇಔಟ್ ನ ವಿಸಿಟ್ ಮಾಡಿ. ಮಿನಿಮಮ್ 10,000 ರೂಪಾಯಿ ಟೋಕನ್ ಅಡ್ವಾನ್ಸ್ ನ ಕೊಡ್ಬೇಕಾಗುತ್ತೆ. ಸೊ ಬುಕಿಂಗ್ ಅಮೌಂಟ್ ನ ಕೊಟ್ರೆ ನಮ್ ಕಂಪ್ನಿ ಕಡೆಯಿಂದ ನಿಮ್ಗೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಲೀಗಲ್ ವೆರಿಫಿಕೇಶನ್ ಎಲ್ಲದಕ್ಕೂ ಟೈಮ್ ಕೊಡ್ತೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಆನೇಕಲ್ಗೆ ಬಂದಿದ್ದೀನಿ. ಎಕ್ಸಾಕ್ಟ್ ಈಗ ನಾನು ಆನೇಕಲ್ಲಲ್ಲೇ ಇರುವಂಥದ್ದು. ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಕಡಿಮೆ ಬಜೆಟಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡು ಇರೋದಕ್ಕೆ ಅಥವಾ ಇನ್ವೆಸ್ಟ್ಮೆಂಟನ್ನು ಬೆಸ್ಟ್ ಪ್ಲ್ಯಾನನ್ನು ಯಾರಾದರೂ ಮಾಡಬೇಕು ಅಂತ ಯೋಚನೆಯಲ್ಲಿ ಇರೋರಿಗೆ ಒಂದು ಒಳ್ಳೆಯ ಲೇಔಟನ್ನು ತೋರಿಸೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ನೋಡಿ, ನನ್ನ ಹಿಂದೆ ನಕ್ಷತ್ರ ಎನ್ಕ್ಲೇವ್ ಅವರ BMRDA ರೇರಾ ರಿಜಿಸ್ಟರ್ ಆಗಿರುವಂಥ ಒಂದು ಲೇಔಟ್ ಇದೆ. ಇದು ಆದಿತ್ಯ ಟೌನ್ಶಿಪ್ ಅವರ ಒಂದು ಲೇಔಟ್ ಇದು. ಸೊ ಹಾಗಾಗಿ ಇದ್ರ ಒಳಗಡೆ ಹೋಗೋಣ. ಸೊ ಇಲ್ಲಿ ಎಷ್ಟು ಸೈಟ್ಸ್ಗಳಿದೆ, ಯಾವ್ಯಾವ ಡೈಮೆನ್ಷನಲ್ಲಿದೆ, ಮತ್ತು ಎಷ್ಟು ಬಜೆಟಲ್ಲಿ ನಿಮಗೆ ಸೈಟ್ಸ್ಗಳು ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ ಈ ಲೇಔಟ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ರಕ್ಷಿತಾ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ ಸರ್. ಎಸ್, ಆನೇಕಲ್ಲಿ ಬಂದಿದ್ದು ಭಾಳ ಖುಷಿ ಆಯ್ತು. ಯಾಕಂದರೆ ಒಂದು ಸುತ್ತಲೂ ಪ್ರಕೃತಿ ಇದು. ಸೊ ನಡುವಲ್ಲಿ ನಿಮ್ಮ ಒಂದು ಲೇಔಟ್ ಇದೆ. ಅಕ್ಕಪಕ್ಕ ನೋಡಿದ್ರೆ ಎಲ್ಲ ಮನೆಗಳಿದಾವೆ. ಆಲ್ರೆಡಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ತೋರಿಸ್ಬೋದು ನಾವು. ಅಲ್ಲಿ ಮನೆಗಳನ್ನ ಕಟ್ಕೊಂಡು ಇಲ್ಲಿಂದಾನೇ ಕೆಲವೊಬ್ರು ಸಿಟಿಗೆ ಹೋಗಿನೂ ಜಾಬ್ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಲಿವಿಂಗ್ ಇರೋರು ಕೂಡ ಇದ್ದಾರೆ. ಸೊ ಈ ಒಂದು ಲೇಔಟ್ ನನಗಂತೂ ಬಹಳ ಇಷ್ಟ ಆಯ್ತು. ಯಾಕಂದ್ರೆ ಎಂಟ್ರೆನ್ಸ್ ತುಂಬಾ ಚೆನ್ನಾಗಿದೆ. ಇನ್ನೊಂದು ತುಂಬಾ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ರೇರಾ ಅಪ್ರೂವ್ಡ್ ಲೇಔಟ್ ಇದು. ಸೊ ಇಲ್ಲಿರುವಂತಹ ಎಲ್ಲಾ ಸೈಟ್ಸ್ ಗಳು ರೇರಾ ಅಪ್ರೂವ್ಡ್ ಆಗಿದೆ, ಮತ್ತೆ BMRDA ಅಪ್ರೂವ್ಡ್ ಆಗಿರುವಂತಹ ಸೈಟ್ಸ್. ಹಾಗಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ನಿಜವಾಗಿಯೂ ಒಳ್ಳೇದು ಅಂತ ನಾನು ಅನ್ಕೊಂತೀನಿ. ಫ್ಯೂಚರ್ ಅಲ್ಲಂತೂ ಒಳ್ಳೆ ಪ್ರಾಫಿಟ್ ತಗೊಳ್ಬಹುದು ಸರ್. BMRDA ರೇರ 2 ಅಪ್ರೂವಲ್ ಆಗಿ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ ಕೂಡ ಈ ಖಾತೆ ಆಗಿದೆ. ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಸ್ ಖಂಡಿತ. ಬನ್ನಿ ಒಳಗಡೆ ಹೋಗೋಣ. ಸೊ ಸೈಟ್ ಒಳಗಡೆ ನಾವು ನೋಡಿದ್ರೇನೆ ನಮ್ಗೆ ಎಲ್ಲವೂ ಗೊತ್ತಾಗೋದು, ಏನೇನು ಡೆವಲಪ್ಮೆಂಟ್ ಆಗಿದೆ, ಸೊ ಏನೇನು ವರ್ಕ್ ಆಗಿದೆ, ಇನ್ನೂ ಏನೇನು ಪೆಂಡಿಂಗ್ ಇದೆ ಎಲ್ಲ ಗೊತ್ತಾಗುತ್ತೆ. ಇಲ್ಲಂತೂ ಯಾವುದೇ ಪೆಂಡಿಂಗ್ ವರ್ಕ್ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾಕಂದ್ರೆ ಎಲೆಕ್ಟ್ರಿಸಿಟಿ ಇದೆ, ಡ್ರೈನೇಜು, ವಾಟರ್ ಕನೆಕ್ಷನ್ ಪ್ರತಿಯೊಂದು ಕೂಡ ಇದೆ. ಅದ್ರ ಜೊತೆಗೆ ಗಿಡಗಳನ್ನ ಕೂಡ ಇನ್ವಾಲ್ವ್ ಮಾಡಿದ್ದಾರೆ. ಒಂದು ಸೈಟ್ ಕೂಡ ಇಂಡಿವಿಜುವಲ್ ಪ್ಲಾಂಟೇಶನ್ ಹಾಕ್ಸ್ಕೊಟ್ಬಿಟ್ಟಿದ್ದೀವಿ. ಎಸ್ ಮೇಡಮ್, ಈಗ ಪ್ರಾರಂಭದಲ್ಲಿ ಹೇಳೋಣ. ನಾನು ಹೇಳಿದೆ ಒಂದು ಒಳ್ಳೆ ಬಜೆಟ್, ನಾವು ನಿವೇಶನಗಳನ್ನ ಕಟ್ಕೊಳ್ಳೋದು ಕೂಡ ಸೂಕ್ತವಾಗಿರುವಂತ ಸ್ಥಳ ಇದು ಅಂತ. ಸೊ ಈ ಬಜೆಟ್ ಅಂತ ಬಂದಾಗ ಎಷ್ಟು ಆಗುತ್ತೆ, ಇಲ್ಲಿ ರೇಟ್ ಎಷ್ಟಿದೆ ಈಗ? ಖಂಡಿತ ಸರ್, ನಿಮ್ಗೆ ಕಾಣಿಸ್ತಿರೋ ಹಾಗೆ ನೀವು ನೋಡ್ತಿರ್ಬೋದು. ನಾನು ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಫುಲ್ ಅಮ್ಯುನಿಟೀಸ್, ಫುಲ್ ಡೆವಲಪ್ಡ್ ಆಗಿರುವಂತ ಲೇಔಟ್ ಅಲ್ಲಿ ಎಲ್ಲ ಅಮ್ಯುನಿಟೀಸ್ ಆಗಿರ್ಬೋದು, ಹಾಗೆ ಸುತ್ತಮುತ್ತ ಡೆವಲಪ್ಮೆಂಟ್ಸ್, ಕನೆಕ್ಟಿವಿಟಿ ಅಂತ ಎಲ್ಲ ಲೆಕ್ಕ ಹಾಕೊಂಡ್ರು ಪರ್ ಸ್ಕ್ವೇರ್ ಫೀಟ್ ನಾವು ಕೇವಲ 3600 ರೂಪಾಯಿ ಕೊಡ್ತಾ ಇದೀವಿ. ಅದ್ರಲ್ಲೂ ಕೂಡ ಕಂಪ್ಲೀಟ್ ನೆಗೋಷಿಯಬಲ್ ಇರುತ್ತೆ ಸರ್. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 3600 ರೂಪಾಯಿ ಅಷ್ಟೇನೆ ಸರ್. ನೋಡಿ, ಈಗ ನಾವು ಮಾತಾಡ್ತಾ ಇದೀವಿ, ಒಂದು ಫ್ಲೈಟ್ ಹೋಗ್ತಾ ಇದೆ, ಸೌಂಡ್ ಕೇಳಿಸ್ತಿರಬಹುದು ಅಂತ ಅನ್ಕೊಂತೀನಿ. ಅಂದ್ರೆ ನಾನು 2 ವಿಚಾರವನ್ನ ಆನೇಕಲ್ಲಲ್ಲಿ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀನಿ. ಒಂದು,
ಇಲ್ಲಿ ಏರ್ಪೋರ್ಟ್ ಆಗ್ತಾ ಇದೆ ಅನ್ನೋದು, ಇನ್ನೊಂದು ಒಂದು ಇಂಟರ್ನ್ಯಾಷನಲ್ ಗ್ರೌಂಡ್ ಕೂಡ ಅಂದ್ರೆ ಕ್ರಿಕೆಟ್ ಮೈದಾನ ಕೂಡ ಇಲ್ಲಿ ಆಗುತ್ತೆ ಅನ್ನೋದು ಒಂದು ಹಿಂದೆಯಿಂದನೂ ಕೂಡ ಅದು ಗೊತ್ತಿರುವಂತ ವಿಚಾರ. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದು? ಖಂಡಿತ ಸರ್, ನಮ್ ಲೇಔಟ್ ಇಂದ ತುಂಬಾ ಹತ್ರದಲ್ಲ, ನಿಯರ್ ಬೈ ಥ್ಯಾಲಿ ಏರ್ಪೋರ್ಟ್ ಅಂತಾನು ಕೂಡ ಇದೆ. ಸೊ ತುಂಬಾನೇ ಒಳ್ಳೆ ಕನೆಕ್ಟಿವಿಟಿ ಇದೆ, ಒಳ್ಳೆ ಡೆವಲಪ್ಮೆಂಟ್. ಜೊತೆಗೆ ನೀವು ಕ್ರಿಕೆಟ್ ಸ್ಟೇಡಿಯಂ ಅಂತ ಕೇಳಿದ್ರಿ, ಮೊನ್ನೆ ನಮ್ಮ ಎಕ್ಸ್ ಮಿನಿಸ್ಟರ್ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಲಾಂಚ್ ಮಾಡ್ಕೊಟ್ಟಿದ್ದಾರೆ ಈ ಒಂದು ಕ್ರಿಕೆಟ್ ಸ್ಟೇಡಿಯಂ. ಸೊ ಇಂಡಿಯಾದ ಅತಿ ದೊಡ್ಡ 2ನೇ ಒಂದು ಕ್ರಿಕೆಟ್ ಸ್ಟೇಡಿಯಂ ಆಗಿರುತ್ತೆ. ಸುಮಾರು 80,000 ಸ್ಪೆಕ್ಟಾಟರ್ಸ್ ಕುತ್ಕೊಳ್ಳುವಂತಹ ಜಾಗ ಅದು. ಬೆಂಗಳೂರು ಒಳಗಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಇರಬಹುದು ಅಥವಾ ತುಂಬಾ ಜನ ರಶ್ ಆದಾಗ ಏನ್ ಸಮಸ್ಯೆಗಳಾಗುತ್ತೆ ಅದನ್ನ ನಿವಾರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಹೊಸ ಯೋಜನೆಯನ್ನು ಹಾಕೊಂಡಿದೆ. ಅದು ಆನೇಕಲ್ನ ಭಾಗದಲ್ಲೇ ಇರೋದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯ್ತು. ಸೊ ಇದ್ರ ಬಗ್ಗೆ ಹಿಂದೆನೂ ಕೂಡ ನ್ಯೂಸ್ಗಳು ಬಂದಿತ್ತು. ಮೇಡಮ್, ಈಗ ನಾವು ಒಂದು ರೋಡ್ ಎಂಟ್ರಿ ಆದ್ವಿ ಅಲ್ಲಿ. ಸೊ ಅಲ್ಲಿ ನಮ್ಗೆ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ವಾಕ್ ಮಾಡಿದ್ರೆ ನಮ್ಗೆ KSRTC ಬಸ್ ಸ್ಟ್ಯಾಂಡ್ ಸಿಕ್ತು. ಸೊ ನಾನು ಅದರದ್ದು ಶೂಟ್ ಅನ್ನು ಕೂಡ ಮಾಡ್ಕೊಂಡು ಬಂದೆ. ಅದರಿಂದ ಇದ್ರಾಗ ಬಂದ್ರೆ ಒಂದು ರೋಡ್ ಇಲ್ಲಿ ಕಾಣಿಸುತ್ತೆ. ಇದು ಯಾವ್ದು ಕನೆಕ್ಟಿವಿಟಿ ಸರ್? ಈ ರೋಡ್ ಬಂದು ಸುಮಾರು 80 ಫೀಟ್ ರೋಡ್ ಆಗಿರುತ್ತೆ. ಸೊ ಆನೇಕಲ್ ಟು ಹೊಸ ರೋಡ್ ಸರ್, ಕನೆಕ್ಟ್ ಆಗಿನೇ ನಮ್ ಲೇಔಟ್ ಅಟ್ಯಾಚ್ ಆಗೇ ಬಿಟ್ಟಿದೆ. ಸೊ ಎಂಟ್ರೆನ್ಸ್ ಅಲ್ಲೇ ನಾವು ತೋರಿಸಿದ್ವಿ, ಪಕ್ಕದಲ್ಲೇ ಇದೆ. ಎಸ್, ರೋಡ್ ಪಕ್ಕದಲ್ಲೇ ಇದೆ. ಓಕೆ, ಸೂಪರ್. ಇದು ಈಗ ಪಾರ್ಕ್ ಇದು? ಎಸ್ ಸರ್, ಇದು ಪಾರ್ಕ್. ಸೊ ನೀವು ನೋಡ್ತಿರ್ಬೋದು ಎಲೆಕ್ಟ್ರಿಸಿಟಿ, ಅದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಸೈಟ್ ಮಾರ್ಕಿಂಗ್ ಕೂಡ ಆಗಿದೆ, ಸೀವೇಜ್ ಸಿಸ್ಟಮ್, ಡ್ರೈನೇಜ್ ಸಿಸ್ಟಮ್, ಪ್ರತಿ ಒಂದು ಸೈಟ್ ಗೂ ನಾವು ರ್ಯಾಂಪ್ ಕೂಡ ಹಾಕ್ಸ್ಕೊಟ್ಟಿದೀವಿ. ಹಾಗೆ CC ರೋಡ್ 30 ಫೀಟ್ CC ರೋಡ್ ಕೂಡ ರೆಡಿ ಆಗೋಗಿದೆ. ಅಂದ್ರೆ ಇದು ಕೂಡ ಕಾಂಕ್ರೀಟ್ ರೋಡ್. ನಾವು ಬೇರೆ ಕಡೆ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಥಾರ್ ರೋಡ್ ಗಳನ್ನ ನೋಡ್ತೀವಿ, ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಂಕ್ರೀಟ್ ರೋಡ್ ಇದೆ. ಇದನ್ನು ಕೂಡ ಇವರೇ ಹಾಕೊಟ್ಟಿದ್ದಾರೆ. ಅಂದ್ರೆ ನೆಕ್ಸ್ಟ್ ಈಗ ನೀವು ರೆಡಿ ಟು ರಿಜಿಸ್ಟ್ರೇಷನ್, ಇದು ಬಂದ್ರೆ ಮನೆಗಳನ್ನ ಕಟ್ಕೊಂಡು ಆರಾಮಾಗಿ ಲಿವಿಂಗ್ ಇರೋದು. ಹೌದು ಸರ್. ಇವಾಗ ಏನ್ ಮೇನ್ ನಮ್ಮ ಆದಿತ್ಯ ಟೌನ್ಶಿಪ್ ಅವ್ರದ್ದು ಇಂಟೆನ್ಷನ್ ಏನಂದ್ರೆ, ಮನೆ ಕಟ್ಕೊಂಡು ವಾಸ ಮಾಡಕ್ಕೆ ಒಂದ್ ಫೆಸಿಲಿಟೀಸ್ ಏನೇನೆಲ್ಲ ಬೇಕು ಕಂಪ್ಲೀಟ್ಲಿ ನಾವು ತಯಾರು ಮಾಡ್ಕೊಡ್ಬೇಕು. ಸೊ ಅಂತದಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ನೋಡಿ, 3,600 ರೂಪಾಯಿ, ಅದರಲ್ಲೂ ನೆಗೋಸಿಯೇಷನ್ ಇದೆ. ನೀವು ಇಲ್ಲಿಗೆ ಬಂದು ಒಂದ್ಸಲ ಈ ಸೈಟ್ ಅನ್ನ ನೋಡಿ. ನಾನು ಹೇಳೋದು, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥ ಪ್ಲಾನ್ ಅಲ್ಲಿ ಇದ್ರೆ ಇದು ಬೆಸ್ಟ್ ಆಯ್ಕೆ ಅಂತ ಅನ್ಕೊಂತೀನಿ. ಮತ್ತೆ ಈಗ ಸುಮಾರು ಜನರಿಗೆ ಇರುತ್ತೆ, ನಾವು ಸಿಟಿಲಿ ಇದ್ದೀವಿ, ಅಲ್ಲಿ ತಗೊಳಕ್ಕಾಗಲ್ಲ, ಅಲ್ಲಿ 8,000 10,000 15,000 ಈ ರೇಂಜ್ ಅಲ್ಲಿ ಹೇಳ್ತಾರೆ. ಕೆಲವೊಬ್ರಿಗೆ ಈಗ ಇರುತ್ತೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮನೆಗಳನ್ನ ಕಟ್ಟಬೇಕು ಅನ್ನೋದಿದ್ರೆ ನಮ್ಮ ಮಕ್ಕಳ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತ ಇರುತ್ತೆ. ಈಗ ಸ್ಕೂಲ್ ಕಾಲೇಜ್ ಇಂಪಾರ್ಟೆಂಟ್ ಆಗುತ್ತೆ, ಹಾಸ್ಪಿಟಲ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಶಾಪಿಂಗ್ ಮಾಡೋಕೆ ಏರಿಯಾಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಇಲ್ಲಿದ್ಯಾ? ಎಸ್ ಸರ್, 100%. ಎಲ್ರಿಗೂ ಗೊತ್ತಿರೋ ಹಾಗೆ ಫೇಮಸ್ ಅಲಯನ್ಸ್ ಯೂನಿವರ್ಸಿಟಿ ಕಾಲೇಜ್ ಕೂಡ ನಮ್ಮ ಲೇಔಟ್ ತುಂಬಾ ಹತ್ರದಲ್ಲೇ ಇದೆ. ಎಷ್ಟೋ ಜನ ತಮ್ಮ ಮಕ್ಕಳು ಎಜುಕೇಶನ್ ಗೋಸ್ಕರನೇ ಮನೆ ಚೇಂಜ್ ಮಾಡಿರೋದು ನೋಡಿದೀರಾ. ಸೊ ಅಂತದಕ್ಕೇನೆ ನಮ್ ಲೇಔಟ್ ಮೀಸಲಾಗಿದೆ. ಸೊ ಇಲ್ಲಿ ಏನಾದ್ರು ನೀವು ಮನೆ ಕಟ್ಕೊಂಡು ಸ್ಟೇ ಆಗ್ತೀರಾ ಅಂತ ಅಂದ್ರೆ ಸ್ಟ್ಯಾಂಡರ್ಡ್ ಸ್ಕೂಲ್ಸ್ ಆಗಿರ್ಬೋದು, ಬಾಲ್ಡ್ವಿನ್ ಸ್ಕೂಲು, ಗುರುಕುಲ್ಲು, ಹಾಗೆ ಅಲಯನ್ಸ್ ಯೂನಿವರ್ಸಿಟಿ, ಜೊತೆಗೆ ಮಲ್ಟಿ ಸ್ಪೆಷಾಲಿಟಿ ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಇದೆ ಸರ್. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನೀವು ಬಸ್ಸಲ್ಲಿ ಬರ್ತೀರಾ, ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ. ಸೊ ಅಲ್ಲಿಂದ ಇಲ್ಲಿಗೆ ಯಾರು ಕೇಳಿದ್ರು ಹೇಳ್ತಾರೆ ಆಟೋ ಫೆಸಿಲಿಟೀಸ್ ಗಳಿದೆ. ಈಗ ಸೈಟ್ ಏನಾದ್ರು ನೋಡ್ಬೇಕು ಅಂತ ಹೇಳಿದ್ರೆ ಇವ್ರ ಕಡೆಯಿಂದ ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಕೂಡ ಇದೆ ಅಲ್ವಾ ಮೇಡಮ್? ಹೌದು ಸರ್, ಫ್ರೀ ಕ್ಯಾಬ್ ಫೆಸಿಲಿಟಿ ಇರುತ್ತೆ ಡೋರ್ ಸ್ಟೆಪ್ ಅಲ್ಲೇ. ನಿಮ್ಮ ಆಫೀಸು ವಿಜಯನಗರದಲ್ಲಿ ಇರೋದು? ಹೌದು ಸರ್, ಆಫೀಸ್ ಲೊಕೇಟ್ ಆಗಿರೋದು ವಿಜಯನಗರ. ಸೊ ಏನ್ ಸರ್, ಏನು ತಲೆ ಕೆಡ್ಸ್ಕೊಳ್ಳೋ ಆಗಿಲ್ಲ, BMRDA ನೇರ ಅಪ್ರೂವಲ್, ಇಂಡಿವಿಜುವಲ್ ಈ ಖಾತಾ, ಯಾವುದೇ ರೀತಿ ಡಾಕ್ಯುಮೆಂಟೇಶನ್ ಗೆ ತಲೆ ಕೆಡ್ಸ್ಕೊಳ್ಳೋ. ಸಪೋಸ್ ನನ್ನ ಹತ್ರ ಫುಲ್ ದುಡ್ಡಿಲ್ಲ ಈಗ ಕೊಡೋದಕ್ಕೆ, ಲೋನ್ ಫೆಸಿಲಿಟೀಸ್ ಗೆ ಏನಾದ್ರು ಆಪ್ಷನ್ ಇದೆಯಾ? ಅಪ್ ಟು 80% ಲೋನ್ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಎಲ್ಲ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಅಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ಆರಾಮಾಗಿ ನೀವು ಲೋನ್ ಕೂಡ ಮಾಡಿಸ್ಕೊಂಡು ನಿಮ್ಮದೇ ಸ್ವಂತ ಸೈಟ್ ನ ಮಾಡ್ಕೋಬಹುದು. ಎಸ್, ನೋಡಿ, ಒಂದು ವಿಚಾರ ಹೇಳ್ತೀನಿ. ನಾನು ಸುಮಾರು ಲೇಔಟ್ ಗಳಿಗೆ ಹೋಗಿದ್ದೀನಿ, ಆದ್ರೆ ಎಲ್ಲೂ ಕೂಡ ಈ ತರ ಗೇಟೆಡ್ ಕಮ್ಯುನಿಟಿ ಇರೋದಿಲ್ಲ. ನೀವು ಅಲ್ಲಿ ಕಾಣಿಸ್ತಿರ್ಬೋದು, ಕಲ್ಲಿಂದ ಕಾಂಪೌಂಡ್ ಅನ್ನ ಕಟ್ಟಿ ಅದಕ್ಕೆ ಗಾರೆ ಮಾಡಿ ನೀಟಾಗಿ ಎಲ್ಲ ಇಟ್ಟಿದ್ದಾರೆ. ಅಂದ್ರೆ ನಾರ್ಮಲಿ ಏನಾಗುತ್ತೆ, ರೆಡಿ ಇರುವಂತ ಕೆಲವೊಂದು ಸ್ಟ್ರಕ್ಚರ್ ಅನ್ನ ತಂದು ಈ ತರ ಗೇಟೆಡ್ ಕಮ್ಯುನಿಟಿ ಮಾಡೋದು ನೋಡಿದೀವಿ ನಾವು. ಇಲ್ಲಿ ಆತರ ಇಲ್ಲ, ಪಕ್ಕಾ ಕೆಲಸ ಮಾಡಿದ್ದಾರೆ. ನಿಮ್ಗೆ ಅಲ್ಲಿ ಕಾಣಿಸ್ತಿರ್ಬೋದು, ಪಕ್ಕಾ ಗೇಟೆಡ್ ಕಮ್ಯುನಿಟಿ ಇದು. ಏನು ತುಂಬಾ ಸೈಟ್ಸ್ಗಳಿದೆ ಅಂತ ನಾವು ಹೇಳೋದಕ್ಕಾಗಲ್ಲ, ಇರುವಷ್ಟು ಸೈಟ್ಗಳು ಮಾತ್ರ ಪಕ್ಕಾ ಇದೆ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. ಮೇಡಮ್, ಈಗ ಒಂದು ವಿಚಾರ ಹೇಳೋಣ. ಈ ರೇರಾ ಅಪ್ರೂವ್ಡ್ ಇರ್ಬೋದು ಅಥವಾ BMRDA ಅಪ್ರೂವ್ಡ್ ಇರ್ಬೋದು, ಇದು ಈ ಖಾತಕ್ಕೆ ಸಂಬಂಧಿಸಿರುತ್ತೆ ಅನ್ನೋದು ಗೊತ್ತಾಯ್ತು. ಯಾಕೆ ನಾವು ರೇರಾ ಅಪ್ರೂವ್ಡ್ ಅಥವಾ BMRDA ಅಪ್ರೂವ್ಡ್ ಸೈಟ್ ಗಳನ್ನ ತಗೋಬೇಕು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಅದ್ರ ಬಗ್ಗೆ ಒಂದು ಸಣ್ಣ ನಾಲೆಜ್ ಕೊಡಿ ಅಂತ. ಖಂಡಿತ ಸರ್. ಇವಾಗ BMRDA ಅಪ್ರೂವಲ್ ಎಲ್ಲ ನಿಮ್ಗೆ ಗೊತ್ತಿರೋ ಹಾಗೆ
ಆಗಿ ತುಂಬಾ ಕಡೆ ಇರುತ್ತೆ. ಓಕೆ ಬಟ್ ರೇರಾ ಅಪ್ರೂವಲ್ ವಿಶೇಷತೆ ಏನಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಸಿಗಲ್ಲ ಅದು. ರೇರಾ ಅಪ್ರೂವಲ್ ಅಂದ್ರೆ ಅದಕ್ಕಾದಂತ ವಿಶೇಷತೆ ಇರುತ್ತೆ. ಸೊ ನೀವು ಈ ತರ ಕಂಪ್ಲೀಟ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಎಲ್ಲ ಇದ್ರೇನೆ ನಿಮ್ಗೆ ರೇರಾ ಅಪ್ರೂವಲ್ ಕೊಡೋದು. ಸೊ ರೇರಾ ಅಪ್ರೂವಲ್ ಕೊಡ್ತಿದ್ದಾರೆ ಅಂದ್ರೆ ಆ ಲೇಔಟ್ ಪಕ್ಕಾ ಡಾಕ್ಯುಮೆಂಟೆಡ್ ಅಂತಾನೆ ಅರ್ಥ. ಸೊ ಅಲ್ಲಿ ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ನೀವು ಟೆನ್ಷನ್ ತಗೊಳಂಗೆ ಇಲ್ಲ. ಅಂಡ್ ಮೋರ್ ಓವರ್ ನಮ್ಮ ಒಂದು ಆಫೀಸ್ ಲೊಕೇಟ್ ಆಗಿದೆ ಸರ್. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಅಲ್ಲೇ ಬರ್ಬೋದು. ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಆದಿತ್ಯ ಟೌನ್ಶಿಪ್ ಹೇಳ್ತಾ ಇದೀವಿ, ಸುಮಾರು 13 ವರ್ಷದಿಂದ ಸಕ್ಸಸ್ಫುಲಿ ಆಗಿ ಸಾಕಷ್ಟು ಪ್ರಾಜೆಕ್ಟ್ಸ್ ನ ಮಾಡ್ಕೊ ಬಂದಿದೀವಿ. ಸೊ 100 ಜನಕ್ಕೆ ಸೈಟ್ ಗಳನ್ನ ಕೊಟ್ಟಿದೀವಿ, ಎಲ್ಲಾರು ಹ್ಯಾಪಿ ಕಸ್ಟಮರ್ಸ್. ಸೊ ನೀವು ರಿವ್ಯೂ ಕೂಡ ತಿಳ್ಕೊಬಹುದು. ಏನೇ ಪ್ರಾಬ್ಲಮ್ ಇದ್ರೂ ನಮ್ಮ ಕಂಪನಿ ಇರುತ್ತೆ ನಿಮ್ಗೋಸ್ಕರ. 13 ವರ್ಷದಿಂದ 100 ಜನರಿಗೆ ಇವರು ಸೈಟ್ಸ್ ಗಳನ್ನು ಕೊಟ್ಟಿದ್ದಾರೆ. ನಾನೇ ಒಂದ್ 2-3 ವಿಡಿಯೋಸ್ಗಳನ್ನ ನಿಮ್ಮ ಬೇರೆ ಬೇರೆ ಲೇಔಟ್ಗಳಲ್ಲಿ ಮಾಡಿದೀನಿ, ನಿಮ್ಮ ಸಂಸ್ಥೆದೇ ಮಾಡಿದೀನಿ. ಅವರೆಲ್ಲ ಕೂಡ ಹ್ಯಾಪಿ ಕಸ್ಟಮರ್ಸ್ ಅಂತ ಹೇಳ್ಬೋದು. ಯಾರ್ಯಾರು ವಿಡಿಯೋ ನೋಡ್ಕೊಂಡು ತಗೊಂಡಿದ್ದಾರೆ ನಿಮ್ಮ ಹತ್ರ ಅವರೆಲ್ಲರೂ ಕೂಡ ತುಂಬಾ ಹ್ಯಾಪಿ ಆಗಿದ್ದಾರೆ. ಸೊ ಇಲ್ಲೂ ಕೂಡ ಅದಾಗ್ಲಿ ಅಂತ ಅನ್ಕೊಂತೀನಿ. ಈಗ ನಾವು ಇಲ್ಲಿ ನಿಂತಿದೀವಿ ನೋಡಿ, ಇಲ್ಲಿ ನೀವು ನೋಡಿದ್ರೆ ಡ್ರೈನೇಜು, ಸೀವೇಜ್ ಎಲ್ಲ ವ್ಯವಸ್ಥೆಗಳನ್ನ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ರೆ, ಈಗ ಮಳೆ ಬಂದಿದೆ, ಮಳೆ ಬಂದಿರೋದು ನೀಟಾಗಿ ಫ್ಲೋ ಆಗಿದೆ ನೋಡಿ, ನೀರು ನಿಮ್ಗೆ ಕಾಣಿಸ್ತಿದೆ. ಸೊ ಅಲ್ಲಿಂದ ನೀರು ಎಲ್ಲೂ ನಿಂತಿರೋ ಉದಾಹರಣೆ ಇಲ್ಲ, ಇಲ್ಲಿ ನೀಟಾಗಿ ಫ್ಲೋ ಆಗಿದೆ ಅಂತ ಅರ್ಥ. ಅಂದ್ರೆ ಕೆಲಸ ಕರೆಕ್ಟ್ ಆಗಿದೆ ಅಂತ. ಸೊ ಎಲೆಕ್ಟ್ರಿಸಿಟಿಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಸ್ಟ್ರೀಟ್ ಲೈಟ್ಸ್ ಕೊಟ್ಟಿದ್ದೀವಿ ಸರ್, ಜೊತೆಗೆ 24/7 ಸಿಸಿಟಿವಿ ಸರ್ವೆಲೆನ್ಸ್ ಇರುತ್ತೆ, ಜೊತೆಗೆ ಮ್ಯಾನ್ಯುವಲ್ ಸೆಕ್ಯೂರಿಟಿ ಕೂಡ ಇರ್ತಾರೆ. ಹಾಗೆ ಎಂಟ್ರೆನ್ಸ್ ಗೆ ನಿಮ್ಗೆ ಗ್ರ್ಯಾಂಡ್ ಆರ್ಚ್ ಕೂಡ ಇದೆ, ಗೇಟ್ ಕೂಡ ಇದೆ. ಸೊ ಎಲ್ಲದಕ್ಕೂ ಸೇಫ್ಟಿ ಸರ್, ಮೇನ್ ಮುಖ್ಯವಾಗಿ ಸೇಫ್ಟಿ ಅನ್ನೋದು ಪ್ರೊವೈಡ್ ಮಾಡಿದ್ದೀವಿ. ಒಂದು ವಿಚಾರ ನಂಗೆ ತುಂಬಾ ಇಷ್ಟ ಆಗಿದ್ದು, ಎಲ್ಲ ಅಕ್ಕಪಕ್ಕ ಮನೆಗಳಿದಾವೆ, ಅಲ್ಲಿ ಮನೆಗಳಿದಾವೆ, ಅಲ್ಲಿದಾವೆ, ಅಲ್ಲಿದೆ, ಇದ್ರ ಪಕ್ಕನೇ ಇದೆ ನೋಡಿ, ಅಲ್ಲಿದೆ. ಅಂದ್ರೆ ಸಣ್ಣ ಸಣ್ಣ ಮನೆಗಳಲ್ಲ, ಎಲ್ಲ ದೊಡ್ಡ ದೊಡ್ಡ ಮನೆಗಳನ್ನೇ ಕಟ್ಕೊಂಡಿದ್ದಾರೆ. ಈ ಭಾಗದಲ್ಲಿ ಇತ್ತೀಚೆಗೆ ನಾನು ಕಳೆದ 1-1.5 ತಿಂಗಳ ಹಿಂದೆ ಇಲ್ಲೇ ಅಕ್ಕಪಕ್ಕ ಲೇಔಟ್ಗಳಿಗೆ ವಿಸಿಟ್ ಮಾಡಿದಾಗ ರೇಟ್ ಅನ್ನೋದು ತುಂಬಾ ಜಾಸ್ತಿ ಇದೆ ಅನ್ನೋದು ಗೊತ್ತಾಯ್ತು. ಸೊ ಆದ್ರೆ ಇಲ್ಲಿ ವಿಚಾರಕ್ಕೆ ಬಂದಾಗ ಒಂದು ಒಳ್ಳೆ ಸಫಿಶಿಯಂಟ್ ರೇಟ್ ಅಲ್ಲಿ ನೀವು ಕೊಡ್ತಾ ಇದ್ದೀರಾ ಅಲ್ವಾ? ಇವಾಗ ರೈಟ್ ಟೈಮ್ ಅಂತ ಅನ್ಸುತ್ತೆ ಅಲ್ವಾ ಇದು? ಖಂಡಿತ ಸರ್. ಇವಾಗ ಈ ಒಂದು ಲೇಔಟ್ ನಿಮ್ಗೆ 3600 ರೂಪಾಯಿಗೆ ಏನ್ ಕೊಡ್ತಾ ಇದೀವಿ, ಮುಂದೆ ಖಂಡಿತ ಈ ಪ್ರೈಸ್ ಇರಲ್ಲ. ಅಪ್ರಿಸಿಯೇಷನ್ ಆಗ್ತಾನೆ ಇರುತ್ತೆ, ಭೂಮಿ ವ್ಯಾಲ್ಯೂ ಜಾಸ್ತಿ ಆಗ್ತಾನೆ ಇರುತ್ತೆ. ಅದಕ್ಕೆ ಹೇಳ್ತಾ ಇದೀವಿ ಇಷ್ಟು ಕಮ್ಮಿ ಬೆಲೆಗೆ ಒಂದು ಪ್ರೈಮ್ ಲೊಕೇಶನ್ ಅಲ್ಲೇ ಇದೆ ಅಂತಾನೆ ಹೇಳ್ತೀನಿ ಸರ್. ಮೆಟ್ರೋ ಕನೆಕ್ಟಿವಿಟಿ ಇದೆಯಾ ಇಲ್ಲಿಗೆ? ಎಸ್ ಸರ್, ಖಂಡಿತ. ಮೇನ್ ವಿಷಯಕ್ಕೆ ಬಂದ್ರಿ, ಅಪ್ ಟು ಚಂದಾಪುರ್ ತನಕ ಮೆಟ್ರೋ ಕನೆಕ್ಟಿವಿಟಿ ಕೂಡ ಇಲ್ಲಿ ಬರ್ತಾ ಇದೆ. ಓಹೋ, ಇಲ್ಲಿಂದ ಒಂದು 15 to 20 ಮಿನಿಟ್ಸ್ ಆಗಬಹುದೇನೋ ಅಲ್ಲ? ಅಷ್ಟೇ. ಸೊ ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ಬೊಮ್ಸಂದ್ರ ಮೆಟ್ರೋ ಪಾಯಿಂಟ್ ಕೂಡ ನಮ್ ಲೇಔಟ್ ಇಂದ ತುಂಬಾ ಹತ್ರನೇ ಇದೆ ಸರ್. ಓಕೆ ಸೂಪರ್. ನೋಡಿ, ಇಷ್ಟು ಒಳ್ಳೆ ಜಾಗದಲ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಹುಶಃ ನೆಕ್ಸ್ಟ್ ಇನ್ನೊಂದು ಸರ್ಟೈನ್ 2-3 ಇಯರ್ಸ್ ಅಲ್ಲಿ ನಾವೆಲ್ಲ ಹೇಳ್ತೀವಿ ಡಬಲ್ ಆಗ್ಬೇಕು ಅಮೌಂಟ್ ಅಂತ ಹೇಳ್ತೀವಿ. ಅದು ಆಗುವಂತ ಕೆಲಸ ಇಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡಿದೀನಿ. ಖಂಡಿತ ಆಗುತ್ತೆ. ಯಾಕಂದ್ರೆ ಇಷ್ಟು ಡೆವಲಪ್ಮೆಂಟ್ಗಳು ಇರುವಂತಹ ಏರಿಯಾದಲ್ಲಿ ನಾವು ಸೈಟ್ಸ್ ಅನ್ನ ತಗೊಳ್ಳೋದು ದಿ ಬೆಸ್ಟ್. ಅದರಲ್ಲೂ ಕೂಡ ಆದಿತ್ಯ ಟೌನ್ಶಿಪ್ ಸಂಸ್ಥೆಯಿಂದ ನೀವೇನಾದ್ರೂ ಲೇಔಟ್ಸ್ ಗಳನ್ನ ತಗೊಂಡ್ರೆ ಅದು ಪಕ್ಕಾ ಡಾಕ್ಯುಮೆಂಟೇಶನ್ ಇರುತ್ತೆ ಅನ್ನೋದು ಕೂಡ ಸತ್ಯ. ಮೇಡಮ್, ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ಬಹುದು, ಅಥವಾ ನನಗೀಗ ಸೈಟ್ ಬೇಕು, ಇಲ್ಲೇನು ತುಂಬಾ ಸೈಟ್ಸ್ ಗಳಿಲ್ಲ, ಈ ಇರುವಂತ ಸೈಟ್ಸ್ ಅಲ್ಲಿ ನಂದೊಂದು ಬುಕಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಪ್ರೊಸೀಜರ್ ಇದೆ ಅಂತ? ಖಂಡಿತ ಸರ್. ಇವಾಗ ನಮ್ ಕಂಪ್ನಿ ಕಡೆಯಿಂದಾನೇ ವಿಶೇಷವಾಗಿ ಕ್ಯಾಬ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಿರೋದ್ರಿಂದ ಆದಷ್ಟು ನಾವು ರಿಕ್ವೆಸ್ಟ್ ಮಾಡೋದು, ನೀವು ನಿಮ್ ಫ್ಯಾಮಿಲಿ ಜೊತೆ ಬನ್ನಿ. ಫಸ್ಟ್ ಬಂದು ಯಾರೇ ಆಗ್ಲಿ ಲೇಔಟ್ ನ ವಿಸಿಟ್ ಮಾಡಿ. ವಿಡಿಯೋದಲ್ಲಿ ನೋಡೋದಕ್ಕೂ ಲೈವ್ ಆಗಿ ನೋಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಇಲ್ಲಿ ಬಂದ್ ನೋಡಿ ನಿಮ್ಗೆ ಯಾವ್ದಾರ ಸೈಟ್ ಇಷ್ಟ ಆದಲ್ಲಿ ಮಿನಿಮಮ್ 10,000 ರೂಪಾಯಿ ಟೋಕನ್ ಅಡ್ವಾನ್ಸ್ ನ ಕೊಡ್ಬೇಕಾಗುತ್ತೆ. ಸೊ ಬುಕಿಂಗ್ ಅಮೌಂಟ್ ನ ಕೊಟ್ರೆ ನಮ್ ಕಂಪ್ನಿ ಕಡೆಯಿಂದ ನಿಮ್ಗೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಲೀಗಲ್ ವೆರಿಫಿಕೇಶನ್ ಎಲ್ಲದಕ್ಕೂ ಟೈಮ್ ಕೊಡ್ತೀವಿ. ನಿಮ್ಗೆ ಗೊತ್ತಿರೋ ಎಷ್ಟು ಜನ ಲಾಯರ್ ಗಾದ್ರೂ ತೋರಿಸಿ ಏನಾದ್ರು ಓಕೆ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಗೆ ಮೂವ್ ಆನ್ ಆಗ್ಬೋದು. ನೋಡಿ, ಫಸ್ಟ್ ಲಾಯರ್ ನಾವು ತೋರಿಸಲೇಬೇಕು, ಯಾಕಂದ್ರೆ ಡಾಕ್ಯುಮೆಂಟೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಬ್ಲೈಂಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ. ಸೊ ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ನಿಮ್ಗೆ ಏನಾದ್ರು ಬರೋದು ನನಗೆ ಆನೇಕಲ್ ಗೊತ್ತಿಲ್ಲ, ಅಥವಾ ನಮ್ಮ ಮನೆಯಿಂದ ಇಲ್ಲಿವರೆಗೆ ನಾವು ಡ್ರೈವ್ ಮಾಡ್ಕೊಳ್ಳೋ ಬರೋಕ್ ಆಗಲ್ಲ ಅನ್ನೋರಿದ್ರೆ ಇವ್ರಿಗೆ ಹೇಳಿ ಇವರೇ ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಅನ್ನ ನಿಮ್ಗೆ ಅರೇಂಜ್ ಮಾಡ್ತಾರೆ. ಸೊ ಅದು ಕೂಡ ಸಿಗುತ್ತೆ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ, ನಮ್ಮ ಚಾನಲ್ ನೋಡ್ಕೊಂಡು ಯಾರಾದ್ರೂ ಬಂದ್ರೆ ಅವ್ರಿಗೆ ಏನಾದ್ರು ಡಿಸ್ಕೌಂಟ್ ಸಿಗುತ್ತಾ? ಖಂಡಿತ ಸರ್, ಖಂಡಿತ. ಅದಂತೂ ಇದ್ದೇ ಇರುತ್ತೆ. ಹೆಗ್ಗದೆ ಸ್ಟುಡಿಯೋ ಕಡೆಯಿಂದ ಯಾರ್ಯಾರೆಲ್ಲ ಬರ್ತಿದ್ದೀರಾ ಎಲ್ಲರೂ ಕೂಡ ನಿಮ್ಗೆ ಆಫರ್ ಇದ್ದೇ ಇರುತ್ತೆ. ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೆಗೋಷಿಯಬಲ್ ಇರುತ್ತೆ ಸರ್. ಓಕೆ, ಸೂಪರ್ ಮೇಡಮ್, ಥ್ಯಾಂಕ್ ಯು. ಎಲ್ಲಾ ವಿಚಾರಗಳನ್ನ ನೀವು ತಿಳಿಸ್ಕೊಟ್ರಿ. ಸೊ BMRDA ರೇರಾ ರಿಜಿಸ್ಟರ್ ಆಗಿರುವಂತಹ ಈ ಖಾತದ ಪ್ರಾಪರ್ಟಿ ಇದು. ಸೊ ಈಗ ಸದ್ಯಕ್ಕೆ ಇಲ್ಲಿ ಬಂದ್ರೆ ನಿಮ್ಗೆ ಒಂದಿಷ್ಟು ಸೈಟ್ಸ್ಗಳು ಅವೈಲೇಬಲ್ ಇದೆ. ಇನ್ನೊಂದು ವಿಚಾರವನ್ನ ನಿಮ್ಮ ಹತ್ರ ಕೇಳ್ತೀನಿ ಮೇಡಮ್, ಏನಂತ ಹೇಳಿದ್ರೆ ಇಲ್ಲಿ ಡೈಮೆನ್ಷನ್ ಯಾವ್ಯಾವ್ದು ಇದೆ ಅನ್ನುವಂಥದ್ದು. ಯಾಕಂದ್ರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಜನರಿಗೆ ಅದು ಬೇಕಾಗುತ್ತೆ. ಅಂದ್ರೆ 30-40 ನಮ್ಗೆ ಸಾಕಾಗಲ್ಲ, ಇನ್ನೂ ದೊಡ್ಡದು ಬೇಕು ಅನ್ನೋರು ಕೂಡ ಇರ್ತಾರೆ. ಅಥವಾ
30-40 ಇದ್ರೆ ನಾನು ಅದನ್ನ ಡಿವೈಡ್ ಮಾಡಿ ಇಬ್ರು ತಗೊಂತೀವಿ ಅನ್ನೋರು ಕೂಡ ಇದ್ದಾರೆ. ಅಂಥವ್ರೆಲ್ಲರಿಗೂ ಕೂಡ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ. ಖಂಡಿತ ಸರ್. ಇನ್ನು ಡೈಮೆನ್ಷನ್ಸ್ ಮತ್ತೆ ಫೇಸಸ್ ಎಲ್ಲ ಕೇಳೋರ್ಗೆ 30-40, 30-50, 40-60 ಇಷ್ಟು ಡೈಮೆನ್ಷನ್ಸ್ ಅವೈಲೇಬಲ್ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಲಿಮಿಟೆಡ್ ಸೈಟ್ಸ್ ಗಳಿದೆ ಇಲ್ಲಿ. ಈ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಈ ತರ ಒಂದು ಸೈಟ್ಸ್ ಗಳು ಸಿಗೋದೇ ಕಡಿಮೆ. ಅದ್ರಲ್ಲೂ ನಾವು ಜನರಿಗೆ ಒಳ್ಳೆ ಸೈಟ್ ಗಳನ್ನ ಕೊಡ್ಬೇಕು ಅಂತ ಸೊ ಒಂದು ಲಿಮಿಟೆಡ್ ಸೈಟ್ಸ್ ನ ಇಟ್ಕೊಂಡು ನಿಮ್ಗೆ ಬಟ್ ಎಲ್ಲಾ ಫೇಸಸ್ ಅಲ್ಲೂ ಸಿಗುತ್ತೆ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲ ಫೇಸಸ್ ಅಲ್ಲೂ ಅವೈಲೇಬಲ್ ಇದೆ. ಎಸ್ ಮೇಡಮ್, ಖಂಡಿತ. ಸೊ ಆದಿತ್ಯ ಟೌನ್ಶಿಪ್ ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ನಮ್ಮ ಜೊತೆಗೆ ಇಷ್ಟೊತ್ತು ಭಾಗಿಯಾಗಿ ಮಾಹಿತಿಯನ್ನು ಕೊಟ್ರಿ. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನೋಡಿ, ಇಲ್ಲಿಯ ಪ್ರಾಜೆಕ್ಟ್ ಹೈಲೈಟ್ಸ್ ಜೊತೆಗೆ ಇಲ್ಲಿ ಏನೇನು ಇದೆ ಫೆಸಿಲಿಟೀಸ್ಗಳು, ಅಮ್ಯುನಿಟೀಸ್ಗಳು ಪ್ರತಿಯೊಂದು ಕೂಡ ನನ್ನ ಕೈಯಲ್ಲಿದೆ. ಸೊ ಇಲ್ಲಿಯ ಮಾಸ್ಟರ್ ಪ್ಲ್ಯಾನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ಡೈಮೆನ್ಷನಲ್ಲಿ ಬೇಕಂದ್ರೂ ಕೂಡ ಇಲ್ಲಿ ಸೈಟ್ಸ್ಗಳು ಅವೈಲೇಬಲ್ ಇದೆ. ನಾನು ಇಲ್ಲಿಯ ಕಾಂಟ್ಯಾಕ್ಟ್ ನಂಬರ್, ಇವರ ಕಚೇರಿಯ ಅಡ್ರೆಸ್, ಗೂಗಲ್ ಮ್ಯಾಪ್ ಲೊಕೇಶನ್ ಎಲ್ಲವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇಯಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆಯಲ್ಲ ಅದಕ್ಕೆ ನೇರವಾಗಿ ಕರೆ ಮಾಡಿ ಬನ್ನಿ ಇಲ್ಲಿಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೀವು ತಗೊತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ, ಆದರೆ ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿಗೆ. ಬಹುಶಃ ನಿಮಗೆ ಇಷ್ಟ ಆಗೋ ರೀತಿಯೇ ಈ ಲೇಔಟ್ ಇದೆ ಅಂತ ನಾನು ಅಂದ್ಕೊತೀನಿ. ಸೊ ನಿಮಗೆ ಇಷ್ಟ ಆದರೆ ಮಾತ್ರ, ಡಾಕ್ಯುಮೆಂಟೇಷನ್ ಕರೆಕ್ಟ್ ಆಗಿದ್ರೆ ಮಾತ್ರ ನೀವು ಸೈಟ್ಸ್ಗಳನ್ನು ಬುಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ಒಳ್ಳೆಯ ವ್ಯಕ್ತಿಯ ಪರಿಚಯದ ಜೊತೆಗೆ ಒಂದು ಒಳ್ಳೆಯ ಜಾಗದ ಪರಿಚಯವನ್ನು ಕೂಡ ನಿಮಗೆ ನಾವು ಕೊಟ್ಟಿದ್ದೀವಿ ಅನ್ನುವಂಥ ಮನೋಭಿಲಾಷೆಯನ್ನು ಇಟ್ಕೊಂಡಿದ್ದೀನಿ. ಇದೇ ರೀತಿಯ ಅನೇಕ ಕಾರ್ಯಕ್ರಮಗಳು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪ್ರತಿದಿನ ಬಿತ್ತರ ಆಗುತ್ತೆ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.